ಇಲ್ಲಿ ಯಾವುದೇ ಭಕ್ತಾದಿಗಳು ಬಂದರೂ ಕೂಡ ಮನಸ್ಸಲ್ಲಿ ನಾವ್ ಯಾರನ್ನ ಏನು ಯಾತಕ್ ಬಂದಿದ್ದೀರಿ ಏನಕ್ಕೆ ನಾವೇನು ಕೇಳಲ್ಲ. ಅವ್ರು ಬರ್ತಾರೆ, ನಿಂತ್ಕೋತಾರೆ, ಅಮ್ಮ ಇಷ್ಟೇ ಸಮಯಕ್ಕೆ ಬಂದಿದ್ದೀರಾ ಅಥವಾ ಇಂಥ ಸಮಯಕ್ಕೆ ಬಂದಿದ್ದೀರಾ ಅಂತ ಹೇಳಿ ಅವರ ಪ್ರಶ್ನೆ ಹಳದಿ ಕೊಡುತ್ತೆ ಅಂತ ಒಂದು ಶಕ್ತಿಯ ತಾಯಿ. ಯಾವುದೇ ವಿಚಾರಕ್ಕಾದ್ರೂ ಕೂಡ ಯಾರಿಲ್ಲಿ ಅಭಯ ಕೊಡಬೇಕು ಮೊದಲು ಮೈಲಾಲಿಂಗೇಶ್ವರನ ಅಭಯ ಕೊಡಬೇಕು. ಆ ಮೈಲಾಲಿಂಗೇಶ್ವರ ಅಭಯ ಕೊಟ್ಟರೆ ಅಮ್ಮನಾಗ್ಲಿ ಅಥವಾ ದೂತಪ್ಪನಾಗ್ಲಿ ಅವ್ರ ಕಾರ್ಯನ ಗೆದ್ದು ಕೊಡ್ತಾರೆ. ಅವನೇ ಮೂಲ ಪ್ರಧಾನ ದೇವರಾಗಿರೋ ದೇಶದಿಂದ ಅವನ ವಾಕ್ಯನ ಕೇಳಲೇಬೇಕಾಗುತ್ತೆ. ಅವನು ಬರೀ ಎರಡ ಕಡೆ ಬಲದ ಕಡೆ ಕೊಟ್ಟರು ಕೂಡ ಕೆಲಸಗಳಾಗ. ದೂತರಾಯ ಸ್ವಾಮಿ ಯಾವ ಮಾಟ್ಲಾ ಇರಲಿ, ಗಾಳಿ ಪೀಡೆ ಪಿಚಾತಿಗೊಳ್ಳಿ, ಅವ್ನು ಹೇಳ್ತಾನೆ ಭಗವಂತ ತಡೆ ಅಂತವ. ಆ ತಡೆಯಲ್ಲಿ 8 ಥರ ತಡೆ ಇದೆ. ಅಷ್ಟ ತಡೆ, ದಿಗ್ಬಂಧನ ತಡೆ, ನವಗ್ರಹ ತಡೆ, ಮತ್ತು ತ್ರಿಶೂಲ ತಡೆ, ಕಡ್ಡಿ ತಡೆ ಅಂತ ತಡೆಗಳಿದೆ. ಆ ತಡೆಗಳ ಕಟ್ಟಿ ಮಂಡ್ಲ ಬಿಟ್ಟು ಆ ಭಗವಂತನ ಮುಂದ್ಗಡೆ ನಿಲ್ಲಿಸ್ಕೊಂಡು ಅವ್ರೆಷ್ಟು ಬಲಿ ಕೇಳ್ತಾನೆ, ಬಲಿ ಕೊಟ್ಟು ಹೊಡೆದ್ರೆ ಅವ್ರ ಇಷ್ಟೇ ತಿಂಗಳಲ್ಲಿ ಅವರ ಆಗುತ್ತೆ ಅಂತ ಅದೇ ಬರುತ್ತೆ. ಅಷ್ಟು ತಿಂಗಳು ಅವ್ರ ಕಷ್ಟ ಪರಿಹಾರ. ಮತ್ತೆ ಭಂಡಾರದ ಸ್ನಾನ ಅಂತ ಮಾಡಿಸ್ತೀವಿ. ರೋಗ ನಿದ್ರೆಗಳಿರ್ಬೋದು, ಚರ್ಮದ ಸಮಸ್ಯೆಗಳಿರ್ಬೋದು, ಆರೋಗ್ಯ ಸಮಸ್ಯೆ ಇರ್ಬೋದು, ಗಾಳಿ ಪೀಡೆ ಪಿಚಾತಿಗಳ ಸಮಸ್ಯೆ ಇರ್ಬೋದು, ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಶಕ್ತಿ ಆ ತಾಯಿ ಭಂಡಾರದ ಮಹಿಮೆಗೆ 2025ನೇ ಇಸ್ವಿ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟಿ ಗಂಗಮಳ್ಳಮ್ಮ ಮೈಲಾರೇಶ್ವರ ದೂತ್ರಯ ಕಾಪಾಡಲಿ ಅಂತೇಳಿ ಈ ಕ್ಷೇತ್ರದಿಂದ ಹಾರೈಸ್ತಾ. ಇದು KR ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ, ಹೋಬಳಿ ಸೀಳ್ನೆರೆ ಇಳಿಯುವಂಥ ಸ್ಥಳ ತೆಂಡೇಕೆರೆ. ಆ ತೆಂಡೇಕೆರೆಯಿಂದ 1.5 ಕಿಲೋಮೀಟರ್ ಒಳಗಡೆ ತಗಡೂರು ಗ್ರಾಮ. ಕೆಲವು ಕಡೆ ವಿಷಯಗಳು ಕೇಳಿದ್ದೀವಿ. ಈ ದೇವಸ್ಥಾನದ ಹೆಸರು ಹಾಕೊಂಡು ನಂಬರ್ ಹಾಕೊಂಡು ಕೆಲವು ದುಡ್ಡು ವಸೂಲು ಮಾಡ್ತಾ ಇದ್ದಾರೆ. ಯಾರು ಅಂತ ಆದ್ಯತೆ ಕೊಡಬೇಡಿ. ನಾವು ಯಾರ ಹತ್ರ ಫೋನಲ್ಲಿ ದುಡ್ಡು ಕೇಳೋದಿಲ್ಲ. ಅದು ಭಗವಂತ ಕ್ಷೇತ್ರ. ಇಲ್ಲಿ ಬಂದವರು ಮಾತ್ರ ಅಭಯ ಆಗುತ್ತೆ.